ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಳೆ ಬಂದು ಗಿಡಗಳು ತುಂಬ ಚೆನ್ನಾಗಿದೆ, ಎಲ್ಲ ಹಚ್ಚ ಹಸಿರಾಗಿ ನಗ್ತಾ ಇದೆ. ನೋಡೋಕ್ಕೆ ಒಂಥರ ಚೆಂದ ತೋಟನ ಮಳೆ ಬಂದಾಗ. ಇದು ಟೆರೆಸ್ ಮೇಲೆ ಒಂದು ಆಗಲ್ ಗಿಡ ಹಾಕಿದ್ದೆ, ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಬಿಸಿಲು ಜಾಸ್ತಿಯಾಗಿ ಮತ್ತು ಪಕ್ಕದಲ್ಲೇ ಹೊಗೆ ಪೈಪ್ ಇರೋದ್ರಿಂದ ಎಲ್ಲ ಗಿಡ ಎಲ್ಲ ಹಾಳಾಗ್ಬಿಟ್ಟಿದೆ. ಮತ್ತು ಇದಕ್ಕೆ ಹೋಲು ಇನ್ನು ಸ್ವಲ್ಪ ಮಾಡಬೇಕಾಯಿತು, ಹೋಲು ಕಡಿಮೆ ಇದೆ, ಅದರಿಂದ ಇರುವೆಗಳೆಲ್ಲ ಮುತ್ಕೊಂಡು ಆ ಗಿಡ ಸರಿ ಹೋಗಿಲ್ಲ. ಅದನ್ನು ತೆಗೆದು ಬಿಡ್ತಾಯಿದ್ದೀನಿ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಚಪ್ಪರದ ಅವರೆಕಾಯಿ ಹಾಕಿದ್ದೆ. ಆವಾಗ ಚಪ್ಪರದ ಅವರೆಕಾಯಿ ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಾನು ಹಾಗಲಕಾಯಿ ಬಳ್ಳಿ ಹಾಕಿದ್ದೆ. ಅದ್ಯಾಕೋ ಹಾಗಲಕಾಯಿ ಗಿಡ ಈ ಸಲ ಸರಿ ಬರಲಿಲ್ಲ. ಇರುವೆಗಳೆಲ್ಲ ತುಂಬ ಇರುವೆ ಮುತ್ಕೊಬಿಟ್ಟಿದೆ, ಮತ್ತು ಬೇರುಗಳಂತೂ ಒಳಗಡೆ ತುಂಬ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಮತ್ತೆ ಮಣ್ಣೆಲ್ಲ ಸುರಿದು ಹೊಸ್ದಾಗಿ ಹೋಲ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇರೆ ಏನಾದರೂ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ಹಳೆ ವಿಡಿಯೋದಲ್ಲಿ ರೀಪಾಟ್ ಮಾಡೋದ್ನಲ್ಲ, ಆವಾಗ ಸೇವಂತಿಗೆ ಗಿಡಗಳದ್ದು ಬೇರೆಲ್ಲ ಇತ್ತು ನೋಡಿ ಕವರಲ್ಲಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಣ್ಣು ಮುಚ್ತಾ ಇದ್ದೀನಿ. ಇದು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ. ಈ ಬೇರಿಂದನೇ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ಬೆಳೆದ ಮೇಲೆ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಇದಕ್ಕೆ ಹಾಕ್ಬಿಟ್ಟು ಮೇಲೆಲ್ಲ ಮಣ್ಣು ಹಾಕ್ತಾಯಿದ್ದೀನಿ. ಗಿಡಗಳು ಜಾಸ್ತಿ ಮಾಡ್ಕೊಳ್ಳೋಣ ಅಥವಾ ಯಾರಾದರೂ ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಬೇರುಗಳಂತೂ ತುಂಬ ಇದೆ ಕವರಲ್ಲಂತೂ. ಅದು ಬೇರು ಬಿಡೋಕ್ಕೆ ಜಾಗದ ಇಲ್ಲದೆ ಅಲ್ಲಲ್ಲೇ ನಿಲ್ಕೊಂಡಿತ್ತು ನೋಡಿ, ತೋರಿಸಿದೆ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ತೋಟಕ್ಕೆ ಒಂದು ಗೊಬ್ಬರ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾನು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಗೊಬ್ಬರ ಕೊಟ್ಟಿಲ್ಲ. ಬೇಸಿಗೆಲೆಲ್ಲ ಬರೀ ಲಿಕ್ವಿಡೇ ಕೊಡ್ತಿದ್ದೆ, ನಾನು ತೋರಿಸಿದ್ದೀನಿ ಲಾಸ್ಟ್ ಹಳೆ ವಿಡಿಯೋಗಳಲ್ಲೆಲ್ಲ. ಅದಕ್ಕೆ ಇವಾಗ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ಮಳೆ ಬಂದು ಎಲ್ಲ ಮಣ್ಣೆಲ್ಲ ಸಮ ಆಗಿಬಿಟ್ಟಿದೆ, ಅದರಿಂದ ಎಲ್ಲ ಗಿಡದ ಬುಡ ಎಲ್ಲ ಲೂಸ್ ಮಾಡ್ಕೊಂಡು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಡಬೇಕು. ಅದರಿಂದ ಎಲ್ಲ ಫಸ್ಟು ನಾನು ಮಣ್ಣೆಲ್ಲ ಲೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಗಿಡಗಳಲ್ಲೂ ಮಣ್ಣು ಲೂಸ್ ಮಾಡ್ಕೊಂಡು ಆಮೇಲೆ ಗೊಬ್ಬರ ಕೊಡಬೇಕು. ನಾವು ಯಾವುದೇ ಗೊಬ್ಬರ ಕೊಡಲಿ ಅಥವಾ ಲಿಕ್ವಿಡ್ ಕೊಡಲಿ ಫಸ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಅದರಿಂದ ಆ ಥರ ಮಣ್ಣು ಲೂಸ್ ಮಾಡ್ಕೊಂಡು ಕೊಟ್ಟಾಗ ಆ ಬೇರುಗಳು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಗೊಬ್ಬರ ಆಗಲಿ ಲಿಕ್ವಿಡ್ ಆಗಲಿ ಏನಾದರೂ ಸರಿಯೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ನಾವು ಹಾಗೆ ಕೊಟ್ಟಾಗ ನೀರು ಆ ಕಡೆ ಈ ಕಡೆ ನಾವು ನೀರು ಹಾಕಿದಾಗ ಅದು ಆ ಕಡೆ ಈ ಕಡೆ ಕೊಚ್ಕೊಟ್ಟೋಗುತ್ತೆ. ಅದರಿಂದ ಏನು ಮಾಡಬೇಕು, ಈ ರೀತಿ ಫಸ್ಟು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಮಳೆ ಬಂದಿರೋದ್ರಿಂದ ಮಣ್ಣು ಲೂಸ್ ಆಗಿದೆ, ಏನಷ್ಟೇನು ಗಟ್ಟಿಯಾಗಿಲ್ಲ. ಹಿಂಗಂದರೆ ಸಾಕು, ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಈ ರೀತಿ ಮಾಡ್ಕೋಬೇಕು. ನಮ್ಮ ತೋಟದಲ್ಲಿ ಯಾವುದೇ ರೀತಿ ಕಳೆ ಆಗಲಿ ಗಿಡಗಳಾಗಲಿ ನಾನು ಬಿಡೋದಿಲ್ಲ, ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಅದರಿಂದ ನಮ್ಮ ತೋಟ ಎಷ್ಟು ಕ್ಲೀನಾಗಿದೆ. ಗುಲಾಬಿ ಗಿಡದಲ್ಲಂತೂ ಚಿಗುರು ತುಂಬಿಕೊಂಡಿದೆ ಈ ಸಲ. ಈ ರೋಸ್ ಗಿಡದಲ್ಲಂತೂ ಹೂವು ಅಂತೂ ತುಂಬ ಬಂದಿದೆ. ಚಿಗುರಂತೂ ಈ ಸಲ ತುಂಬ ಇದೆ. ಇದೊಂದು ದಾಸವಾಳ ಗಿಡ, ರೆಡ್ ಕಲರು, ತುಂಬ ಚೆನ್ನಾಗಿದೆ ಇದು ಕಲರು. ಗಿಡ ಇದರಲ್ಲಿ ಇವಾಗ ಹೂವು ಸ್ಟಾರ್ಟ್ ಆಗೈತೆ, ತುಂಬ ಹೂವು ಬರ್ತಾಯಿದೆ ಇವಾಗ. ಅದಕ್ಕೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಈ ಗೊಬ್ಬರನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಟೀ ಪುಡಿ, ಟೀ ಮಾಡಿ ಅದನ್ನು ಸೋಸಿ 3-4 ಸಲ ತೊಳಿಬೇಕು. ಅದನ್ನು ತೊಳೆದ್ಬಿಟ್ಟು ಸೋಸ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು. ನಾನೆಲ್ಲ ಸುಮಾರು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಇದನ್ನು ಹಾಗೆ ಹಾಕ್ಬಾರ್ದು, ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ಇರುವೆಗಳೆಲ್ಲ ಮುತ್ಕೊಂಡು ಗಿಡನ ಹಾಳು ಮಾಡುತ್ತೆ. ತೊಳ್ಕೊಂಡು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಶೇಖರಣೆ ಮಾಡಿ ಇಟ್ಕೋಬೇಕು. ಅವಾಗ ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಇದನ್ನು ಹಾಗೇನೂ ಕೊಡ್ಬೋದು, ಇದೊಂದನ್ನೇ ಅಥವಾ ಮಿಕ್ಸ್ ಮಾಡೋದ್ರೂ ಕೊಡ್ಬೋದು. ಇದು ಟೀ ಪುಡಿನ ನಾನು ಈ ರೀತಿಯೇ ಒಣಗಿಸಿ ಇಷ್ಟೊಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾಳೆಹಣ್ಣು ಸಿಪ್ಪೆನ ಒಣಗಿಸಿ ಬಿಸಿಲಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಲಿ, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದೇನು ಬಿಸಿಲಲ್ಲಿ ಒಂದು 3 ದಿನ ಒಣಗಿದ್ರೆ ಸಾಕು, ಬೇಸಿಗೆ ಬಿಸಿಲಲ್ಲಿ ಒಣಗಿದೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಅದೇನಾಗೋದಿಲ್ಲ. ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಪೌಡ್ರ್ ಮಾಡು ಅಥವಾ ಒಣಗಿಸಿ ಇಟ್ಕೊಂಡು ನಮ್ಗೆ ಬೇಕಾದಾಗ ಪೌಡ್ರ್ ಮಾಡ್ಕೋಬೋದು, ಅದೇನು ಹಾಳಾಗೋದಿಲ್ಲ. ಮೊಟ್ಟೆ ಸಿಪ್ಪೆ, ಇದನ್ನು ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದು ಏನೂ ಆಗೋದಿಲ್ಲ. ಇದನ್ನು 3 ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಹಾಕಬೇಕು. ಇದನ್ನು ನಮ್ಗೆ ಎಷ್ಟು ಬೇಕು, ನಮ್ಮ ಗಿಡಗಳನ್ನ ನೋಡ್ಕೊಂಡು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕೋಬೋದು. ನಾನು 2 ಅಡಿ ಹಾಕ್ತಾಯಿದ್ದೀನಿ, ಯಾಕೆ ನಮ್ಮ ತೋಟದಲ್ಲಿ ಗಿಡಗಳು ಜಾಸ್ತಿ ಇರೋದ್ರಿಂದ 2 ಅಡಿನ ಕೊಡ್ತಾಯಿದ್ದೀನಿ. ಇದು ಮೊಟ್ಟೆ ಪೌಡ್ರು, ಅದನ್ನು ಮಿಕ್ಸಿಲಾದ್ರೂ ಪೌಡ್ರ್ ಮಾಡ್ಕೋಬೋದು ಅಥವಾ ಕಲ್ಲಲ್ಲಾದರೂ ಪುಡಿ ಮಾಡ್ಕೋಬೋದು, ಅವ್ರವ್ರ ಚಾಯ್ಸು. ಈ ರೀತಿ ಪೌಡ್ರ್ ಮಾಡ್ಕೊಂಡು ಎಲ್ಲ 2 ಅಡಿ ಮಿಕ್ಸ್ ಮಾಡ್ಕೊಂಡು ನಾನು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಈ ಬಾಳೆಹಣ್ಣು ಸಿಪ್ಪೆಯಲ್ಲಿ ಪೊಟ್ಯಾಸಿಯಮ್ ಹೇರಳವಾಗಿದೆ, ಟೀ ಪುಡಿಲಿ ನೈಟ್ರೋಜನ್, ಹಾಗೆ ಮೊಟ್ಟೆ ಸಿಪ್ಪೆ ಮಣ್ಣಿನ pH ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಮತ್ತು ರೂಟ್ಗಳು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಗಿಡದ ತುಂಬ ಚಿಗುರುಗಳಂತೂ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇದಿಷ್ಟು 2 ಅಡಿನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಗಿಡಗಳು ಎಷ್ಟಿದೆಯೋ ಅದನ್ನು ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ತೋಟದಲ್ಲಿ ಗಿಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಪ್ರೇಟಾಗಾದರೂ ಕೊಡ್ಬೋದು, ಈ ರೀತಿ ಮಿಕ್ಸ್ ಮಾಡೋದ್ರೂ ಕೊಡ್ಬೋದು. ಅದೇ ಮೊಟ್ಟೆ ಸಿಪ್ಪೆನ ಇನ್ನೂ ಬೇರೆ ರೀತಿಯೂ ಕೊಡ್ಬೋದು, ಅದು ಇನ್ನೊಂದು ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ.
ಹಾಗೆ ಬರೀ ಮೊಟ್ಟೆ ಸಿಪ್ಪೆನೂ ಕೊಡ್ಬೋದು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಇದನ್ನು ಇಂಥದೇ ಗಿಡ ಅಂತೇನಿಲ್ಲ, ಎಲ್ಲ ಗಿಡಗಳು ಕೊಡ್ಬೋದು. ಅದರಲ್ಲಿ ಈ ಗುಲಾಬಿ ಗಿಡಗಳಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಹಾಕೋದ್ರಿಂದ. ಇದನ್ನು ಹಾಕ್ಬಿಟ್ಟು ನಾನು ಒಂದೊಂದು ಹಿಡಿನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಅಂದ್ಕೊಳ್ಳಿ. ನೆಲದಲ್ಲಾಗಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ, ಮತ್ತು ಇದು ಆರ್ಗಾನಿಕ್ ಆಗಿರೋದ್ರಿಂದನೂ ಏನು ಪ್ರಾಬ್ಲಮ್ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ನಾನು 2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಎಲ್ಲ ಗಿಡಗಳು. ಗುಲಾಬಿ ಗಿಡಕ್ಕೆ, ಕನಕಾಂಬರ ಗಿಡ, ದಾಸವಾಳ ಗಿಡ ಎಲ್ಲ ಪ್ರತಿಯೊಂದು ಗಿಡಕ್ಕೆ 2 ಹಿಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಣ್ಣು ಮುಚ್ಚಬೇಕು ಮೇಲೆ, ಇಲ್ಲಾಂದರೆ ನೀರು ಊದಾಗ ಆ ಕಡೆ ಈ ಕಡೆ ಹೋಗುತ್ತೆ. ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಮಾರನೇ ದಿನಕ್ಕೆ ನೀರು ಹಾಕಬೇಕು. ಅವತ್ತಿನ ದಿನವೇ ಏನು ನೀರು ಹಾಕೋಕ್ಕೆ ಹೋಗಬಾರ್ದು. ಮಾರನೇ ದಿನಕ್ಕೆ ನೀರು ಹಾಕಿ ಈ ರೀತಿ ಮಣ್ಣು ನೋಡಿ ಇಲ್ಲಿ ಈ ರೀತಿ ಮುಚ್ಕೋಬೇಕು. ಎಲ್ಲನೂ ಲೂಸ್ ಮಾಡಿದ್ಮೇಲೆ ಮಣ್ಣು ಅಲ್ಲೇ ಇರುತ್ತಲ್ಲ, ಅದನ್ನೇ ಸ್ವಲ್ಪ ತಳ್ಳಿದ್ರೆ ಆಯಿತು. ನಮ್ಮ ತೋಟದಲ್ಲಂತೂ ಗಿಡಗಳಂತೂ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ. ನಾವು ಗಿಡಗಳನ್ನ ಹೇಗೆ ಕೇರ್ ಮಾಡ್ತೀವೋ ಆ ರೀತಿ ಗಿಡಗಳು ಬರುತ್ತೆ. ಈಗ ಅದು ಎಲ್ಲ ತೋಟದಲ್ಲಿ, ನಮ್ಮ ತೋಟದಲ್ಲಿ ಹೂವುಗಳೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಯಾವುದೂ ಹೂವು ಜಾಸ್ತಿ ಬರ್ತಾ ಇಲ್ಲ, ಸ್ವಲ್ಪವೇ ಬರ್ತಾ ಇರೋದು. ಅದರಲ್ಲಿ ದಾಸವಾಳ ಹೂವು ಅಂತೂ ಇವಾಗೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಹಾಗೆ ಸೇವಂತಿಗೆ ಗಿಡನೂ ಅಷ್ಟೇ, ಇವಾಗ ಸ್ಟಾರ್ಟ್ ಆಗಿದೆ. ದಾಸವಾಳ ಹೂವು ಅಲ್ಲಿ ಸ್ವಲ್ಪ ಬರ್ತಾಯಿದೆ. ಈಗೆಲ್ಲ ಚಿಗುರು ಸ್ಟಾರ್ಟ್ ಆಗೈತೆ. ಗುಲಾಬಿ ಗಿಡದಲ್ಲೆಲ್ಲ ಚಿಗುರು ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಹೂವು ಬರೋದು. ಹೂವು ಅಂತೂ ಇಲ್ಲ. ಹಾಗೆಲ್ಲ ಚಿಗುರುಗಳು, ಗಿಡಗಳು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಎಲ್ಲ ಬುಷಿಯಾಗಿ ಚೆನ್ನಾಗಿ ಬರ್ತಾಯಿದೆ. ನಾನು ಎಲ್ಲ ಗಿಡಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ಇದು ಮರಳೆ ಗಿಡ. ಇದಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಗಿಡ. ಅದೇ ಅಲ್ಲ ಸುಮ್ಮನೆ ವೇಸ್ಟಾಗಿ ಒಂದು ಪೈಪ್ನ ಸುಮ್ಮನೆ ಇಟ್ಟಿದ್ವಿ, ಅದಕ್ಕೆ ಅಂತ ಇಟ್ಟಿರಲಿಲ್ಲ ನೋಡಿ. ಅದಕ್ಕೇ ಅದು ಬಳ್ಳಿ ಯಾವ ರೀತಿ ಹಬ್ಕೊಂಡೋಗಿದೆ ಅಂತ. ತುಂಬ ಚೆನ್ನಾಗಿದೆ ಅದು ಗಿಡ. ಇನ್ನು ಹೂವು ಸ್ಟಾರ್ಟ್ ಆಗಿಲ್ಲ ಅದರಲ್ಲಿ. ಈ ಸೀಸನಲ್ಲಿ ಬರಲ್ಲ ಅನಿಸುತ್ತೆ, ನೆಕ್ಸ್ಟ್ ಸೀಸನ್ಗೆ ಬರ್ಬೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಸೇವಂತಿಗೆ ಗಿಡಕ್ಕೆ, ಪ್ರತಿಯೊಂದು ಗಿಡಕ್ಕೂ ನಾನು ಹಾಕ್ತಾಯಿದ್ದೀನಿ ಇದನ್ನು. ಗಿಡಗಳಂತೂ ತುಂಬ ಹೆಲ್ದಿಯಾಗಿದೆ. ಇದು ಹೈಬ್ರಿಡು. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿನ ಹೂವು ದೊಡ್ಡದು ಬರುತ್ತೆ ನೋಡಿ, ಅದು ಈಗ 2ನೇ ಸೀಸನಲ್ಲಿ ಹೂವು ಸ್ಟಾರ್ಟ್ ಆಗೈತೆ. ಅಲ್ಲೆಲ್ಲ ಮಗ್ಗೆಲ್ಲ ಬಂದು ಚಿಗುರೆಲ್ಲ ಸ್ಟಾರ್ಟ್ ಆಗೈತೆ. ಇದೇನು ತುಂಬ ಉದ್ದ ಬೆಳೆಯೋದಿಲ್ಲ ಅಂದ್ಕೊಂಡಿದ್ದೀನಿ ಹೈಬ್ರಿಡು. ನೋಡೋಣ ಯಾವ ರೀತಿ ಬರುತ್ತೆ ನೋಡಿ. ಮಗ್ಗೆಲ್ಲ ಸ್ಟಾರ್ಟ್ ಆಗಿದೆ, ಚಿಗುರಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ಇವಾಗ ಗೊಬ್ಬರನ ಕೊಡ್ತಾಯಿದ್ದೀನಿ. ಇದನ್ನ ಪಾಟ್ಗೆ ಹಾಕಬೇಕು ಅಂದ್ಕೊಂಡೆ, ಆದರೆ ನೆಲದಲ್ಲಿ ಜಾಗ ಇದ್ದಿದ್ದರಿಂದ ಅಲ್ಲಿಗೆ ಹಾಕಿದ್ದೀನಿ. ಈ ಗಿಡ ಅಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಸುಮಾರು ಹೂವು ಬಿಡ್ತು ಇವಾಗ ಟೆರೆಸ್ ಮೇಲಿರೋ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲ ರೀಪಾಟ್ ಮಾಡಿರೋ ಇದೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗೈತೆ. ಇವಾಗ ಯಾವ ಗಿಡನೂ ಹಾಳಾಗಿಲ್ಲ ರೀಪಾಟ್ ಮಾಡಿದ್ಮೇಲೆ. ಸೇವಂತಿಗೆ ಗಿಡ, ದಾಸವಾಳ ಗಿಡ, ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟೈತೆ. ಒಂದು ಗಿಡನೂ ಹಾಳಾಗಿಲ್ಲ. ರೀಪಾಟ್ ಮಾಡಿದ ಗಿಡಗಳಂತೂ ಎಷ್ಟು ಚೆನ್ನಾಗಾಗಿದೆ. ಆಮೇಲೆ ಅದ್ರ ಮೇಲೆ ಮಳೆನೂ ಬತ್ತಲ್ಲ, ತುಂಬ ಚೆನ್ನಾಗೈತೆ. ಅದಕ್ಕೆ ಈ ರೀಪಾಟ್ ಮಾಡಿದ್ಮೇಲೆ ಇದೇ ಮೊದಲನೇ ಬಾರಿಗೆ ನಾನು ಇವಾಗ ಗೊಬ್ಬರ ಹಾಕ್ತಾಯಿರೋದು. ಅದಕ್ಕಿಂತ ಮುಂಚೆ ನಾನು ಏನೂ ಹಾಕಿರಲಿಲ್ಲ. ಇವಾಗ ಗೊಬ್ಬರ ಹಾಕಿದ್ದೀನಿ. ಚೆನ್ನಾಗಿ ಅಡ್ಜಸ್ಟ್ ಆಗಿ ಗಿಡಗಳೆಲ್ಲ ಚೆನ್ನಾಗಿದೆ. ಅದಕ್ಕೆ ಟೆರೆಸ್ ಮೇಲಿರೋ ಎಲ್ಲ ಗಿಡಗಳಿಗೂ ಅದಕ್ಕೂ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ತೋಟದಲ್ಲಿ ಹಾಗಲಕಾಯಿ ಬಳ್ಳಿ, ಇದನ್ನೇನು ನಾನು ಹಾಕಿರಲಿಲ್ಲ, ಎಲ್ಲ ಬೀಜ ಇತ್ತೇನೋ ಅದೇ ಉಟ್ಕೊಂಡಿದೆ. ಅದು ತುಂಬ ಚೆನ್ನಾಗಿದೆ ಅದು ಬಳ್ಳಿ. ಅದಕ್ಕೆ ಅದಕ್ಕೂ ಏನೋ ಸಪೋರ್ಟ್ಗೆ ಹಬ್ಬಕ್ಕೆ ಒಂದು ದಾರ ಕಟ್ತಾಯಿದ್ದೀನಿ. ಅಲ್ಲೇನು ಸಪೋರ್ಟ್ ಇಲ್ಲ ಅದು ಹಬ್ಬಕ್ಕೆ. ಆವಾಗ ಹಳೆಯ ಗಿಡ ಇದ್ದಾಗ ನಾವು ಅಲ್ಲಿ ಚಪ್ಪರ ಹಾಕಿದ್ವಿ, ಇವಾಗ ಹಾಕೋಕ್ಕೆ ಜಾಗ ಇಲ್ಲ. ಅದರಿಂದ ಅದಕ್ಕೆ ಒಂದು ದಾರನ ಕಟ್ತಾಯಿದ್ದೀನಿ. ಅದಕ್ಕೆ ಹಬ್ಕೊಂಡು ಹೋಗಲಿ ಅಂತ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು. ಈ ರೀತಿ ದಾರ ಕಟ್ಟಿ ನಾನು ಗಣಗ್ಲೆ ಗಿಡಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ. ಗಿಡ ಅಂತೂ ತುಂಬ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ. ಅದಕ್ಕೆ ಹೋಗೋಕ್ಕೆ ಸಪೋರ್ಟ್ ಬೇಕಷ್ಟೇ. ಈ ರೀತಿ ಕಟ್ತಾಯಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನೋಡ್ತಾ ಇದ್ದೀರಾ, ಮತ್ತು ವಿಡಿಯೋನ ಪೂರ್ತಿ ನೋಡಿ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಅಲ್ಲಿ ಏನಿದೆ ಅಂತ ಗೊತ್ತಾಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ.